ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಕುಚ್ಚು ಹಾಕೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ರಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ ನಾನು, ಮತ್ತು ಗೋಧಿ ಶೇಪ್ನ ಬೀಡ್ಸನ್ನು ತೊಗೊಂಡಿದ್ದೀನಿ. 6 ಎಳೆ ದಾರನ ಗಂಟು ಹಾಕಿಟ್ಕೊಂಡಿದ್ದೀನಿ. ಬನ್ನಿ ವರ್ಕ್ ಸ್ಟಾರ್ಟ್ ಮಾಡೋಣ. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ನಾನು ಸ್ಯಾರಿಗೆ ಥ್ರೆಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ಇಲ್ಲಿ 4 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. 4 ಚೈನ್ಸ್ ಹಾಕಿ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ನಾವು ಇವಾಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಫಸ್ಟಿಗೆ 2 ಸತಿ ಸ್ಯಾರಿಗೆ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿ ಮತ್ತೆ ಇವಾಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟಿಗೆ ನಾನು ಸ್ಯಾರಿಗೆ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆ ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿ ಮತ್ತೆ ನಾನು ಸ್ಯಾರಿಗೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ರೌಂಡ್ ಬೀಡು ಮತ್ತು ಗೋಧಿ ಶೇಪ್ನ ಬೀಡನ್ನು ತೊಗೊಂಡೆ. ಫ್ರೆಂಡ್ಸ್, ಇಲ್ಲಿ ನಾವು ಗೋಧಿ ಶೇಪ್ನ ಬೀಡ್ಸ್ ಏನು ತೊಗೊಂಡಿದ್ದೀನಿ ಅಲ್ಲಿ ನೀವು ರೌಂಡ್ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಇಲ್ಲಿ ನನಗೆ ಕ್ಲೈಂಟ್ ಈ ಒಂದು ಶೇಪ್ನ ಕೇಳಿದರು, ಸೊ ನಾನು ಈ ಒಂದು ಬೀಡ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾವು ಥ್ರೆಡ್ಗೆ ಬೀಡ್ಸನ್ನು ಇನ್ಸರ್ಟ್ ಮಾಡಿದ್ದೀವಿ. ಈಗ ಥ್ರೆಡ್ಗೆ ಬೀಡ್ನ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೂ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕ್ ಮಾಡಿದ್ದಾದಮೇಲೆ ನಾವು ಬೀಡ್ಸನ್ನು ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕ್ ಮಾಡಿದ್ದಾದಮೇಲೆ 4 ಚೈನನ್ನು ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ನಾವು ಇವಾಗ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋದು ಅಂದರೆ ಸಿಂಗಲ್ ಕ್ರೋಶೆಟ್ನ ನಾವು ಹಾಕ್ಕೊಳ್ಳೋದು. ಇಲ್ಲಿ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆಟ್ ಅಂದರೂ ಒಂದೇ ಫ್ರೆಂಡ್ಸ್. ಇವಾಗ ಮತ್ತೆ ಸ್ವಲ್ಪ ದಾರಾನ ಮೇಲೆ ಮಾಡ್ಕೊಳ್ಳೋಣ. ಈಗ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ರಿಂಗ್ ಬೀಡು ಮತ್ತು ಮಧ್ಯದಲ್ಲಿ ನಿಮಗೆ ರೌಂಡ್ ಶೇಪ್ ಬೇಕಾ, ಇದೇ ಶೇಪ್ ಬೇಕಾ, ಅದು ನಿಮ್ಮ ಇಷ್ಟಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ಒಂದು ಬೀಡ್ಸನ್ನು ನಾವು ಕ್ರೋಶಾ ನೀಡಲ್ನ ಸಹಾಯದಿಂದ ಥ್ರೆಡ್ಗೆ ಇನ್ಸರ್ಟ್ ಮಾಡೋಣ. ನಾವು ಥ್ರೆಡ್ಗೆ ಇನ್ಸರ್ಟ್ ಮಾಡಿದ್ದಾದಮೇಲೆ ಫಸ್ಟಿಗೆ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು 2 ಬೀಡನ್ನು ಥ್ರೆಡ್ಗೆ ಇನ್ಸರ್ಟ್ ಮಾಡಿದ್ದೀನಿ. ಇಲ್ಲಿ ಈಗ ನೋಡಿ ಬೀಡ್ ಲಾಕ್ ಮಾಡಬೇಕು. ಫಸ್ಟಿಗೆ ಬೀಡ್ ಲಾಕು, ಆಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಬೇಕು. ಸ್ವಲ್ಪ ನಾವು ಹೇಳ್ದಂಗೆ ಮಾಡಬಾರ್ದು, ಸ್ವಲ್ಪ ಮುಂಚೆನೂ ಮಾಡಬಾರ್ದು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂತಂದರೆ ಒಂಥರ ರಿಂಕಲ್ಸ್ ಬರೋದು ಆ ರೀತಿ ಆಗುತ್ತೆ. ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾವು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೂ ಕೂಡ ಲಾಕ್ ಮಾಡಿದ್ವಿ. ಈಗ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ ಹಾಕಿದ್ದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಸ್ಯಾರಿಗೆ ನಾವು ಲಾಕ್ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್, ಇದೇ ರೀತಿ ಈ ಒಂದು ಲೈನ್ ಕಂಟಿನ್ಯೂ ಆಗುತ್ತೆ. ಸೊ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಬೀಡ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಿ ಮತ್ತು 4 ಚೈನು ಸ್ಯಾರಿಗೆ ಲಾಕು. ಇದೇ ರೀತಿ ಈ ಫುಲ್ಲು ಬೇಸ್ ಲೈನು ಕಂಟಿನ್ಯೂ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ. ಇವಾಗ ನಾನು ಇದೇ ರೀತಿ ಫುಲ್ ಲೈನ್ ಕಂಪ್ಲೀಟ್ ಮಾಡಿಕೊಂಡು ಎಂಡಿಗೆ ಬಂದಿದ್ದೀನಿ. ಸೊ ಎಂಡ್ ಯಾವ ರೀತಿ ಮಾಡಬೇಕಂತ ನೋಡಿಬಿಟ್ಟು ನಾವು ನೆಕ್ಸ್ಟ್ ಲೈನ್ ಕಂಟಿನ್ಯೂ ಮಾಡೋಣ. ಲಾಸ್ಟಿಗೆ ನನಗೆ ಒಂದು ಬೀಡು ಮತ್ತು 4 ಚೈನು ಈಗ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನನ್ನು ಹಾಕಿ ಲಾಕ್ ಮಾಡಿ ಸೇಮ್ 2 ಸತಿ ನಾನು ಸ್ಯಾರಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ಸನ್ನು ಹಾಕಿಬಿಟ್ಟು ನಾನು ನಾಟನ್ನು ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಲೈನು ನಾವು ಕಂಟಿನ್ಯೂ ಮಾಡೋಣ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್. ನೋಡಿ, ಫೈನಲಿ ಲಾಕ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು 2 ಸತಿ ನಾವು ಸಿಂಗಲ್ ಕ್ರೋಶೆ ಹಾಕಿ 2-3 ಎಕ್ಸ್ಟ್ರಾ ಚೈನ್ಸನ್ನು ಹಾಕಿಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಥ್ರೆಡ್ ಕಟ್ ಮಾಡಿಕೊಂಡು ನಾವೇನು ವರ್ಕ್ ಮಾಡ್ಕೊಂಡು ಕಂಟಿನ್ಯೂ ಬಂದಿರ್ತೀವಲ್ಲ ಆ ಒಂದು ಥ್ರೆಡನ್ನು ನಾವು ಕಟ್ ಮಾಡಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಅದನ್ನು ಸೈಡಿಗೆ ಎಳೆದು ಈ ಒಂದು ಕಂಟಿನ್ಯೂ ಮಾಡಿರೋ ಥ್ರೆಡನ್ನು ಈ ರೀತಿ ಎಳೆದ್ರೆ ಅಲ್ಲಿ ನಮಗೆ ನಾಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ.
ಸೊ ಫೈನಲಾಗಿ ಗಮ್ ಹಾಕಿ ಸೆಕ್ಯೂರ್ ಮಾಡಿ ಮತ್ತು ನಾವು ಕುಚ್ಚು ಕಟ್ಟೋದಕ್ಕೆ ಆ ಒಂದು ಎಕ್ಸ್ಟ್ರಾ ಥ್ರೆಡನ್ನು ಸೇರಿಸ್ಕೊಂಡ್ರೆ ಆಯಿತು. ಸೊ ಒಂದು ಲೈನ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ. ಒಂದು ಸ್ಟೆಪ್ ಕಂಪ್ಲೀಟ್ ಮಾಡಿದ್ವಲ್ಲ, ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಈಗ ನಾನು ನಾವು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ವಲ್ಲ, ಅದಕ್ಕಿಂತ ಫಸ್ಟ್ ನಾನು ಒಂದು ಸತಿ ಇಲ್ಲಿ ಸಾರಿಗೆ ಲಾಕ್ ಮಾಡಿಕೊಂಡು ಮತ್ತು 2 ಸತಿ ನಾವು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲೇ ಇನ್ನೂ ಒಂದು ಸತಿ ನಾನಿವಾಗ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನಾನು 4 ಚೈನು ಹಾಕಿದ್ನಲ್ವ, ಆ 4 ಚೈನ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶೆಟ್ಸ್ನೇ ಮಾಡ್ಕೊಂಡು ಹೋಗ್ತೀನಿ. ನೀವು ಬೇಕಿದ್ದರೆ ಚೈನ್ಸನ್ನು ಕೂಡ ಹಾಕ್ಕೋಬೋದು, ಮತ್ತು ಸೇಮ್ 4 ಚೈನ್ಸನ್ನು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಆ 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಚೈನ್ಸನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ಫಸ್ಟಿಗೆ 4 ಚೈನ್ ಹಾಕಿದ್ನಲ್ವ, ಆ ಒಂದು 4 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಬೀಡನ್ನ. ನೆಕ್ಸ್ಟು ಲಾಕ್ ಆದಮೇಲೆ ಬೀಡನ್ನ ನಾನು ಆ್ಯಡ್ ಮಾಡಿಕೊಂಡೆ. ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಗಮನ ಇಟ್ಟು ನೋಡಿ, ನಾನು ಅಲ್ಲ 4 ಚೈನು ಲಾಕ್ ಮಾಡಿದ್ದೆ, ಬೀಡು ಲಾಕ್ ಮಾಡಿದ್ದೀನಲ್ವಾ, ಆ ಎರಡಕ್ಕೂ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ನಾವು ಮಾಡಿಕೊಂಡು ಆಮೇಲೆ ಬೀಡನ್ನ ಒಳಗಡೆ ನಾವು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಅದೊಂದು ಗಮನ ಇಟ್ಕೊಂಡು ಮಾಡ್ಕೊಳ್ಳಿ, ಆವಾಗ ಡಿಸೈನ್ ತುಂಬ ಚೆನ್ನಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹಾಫ್ ಡಬಲ್ ಕ್ರೋಶೆಟ್ನ ನಾವು ಮಾಡ್ಕೊಳ್ಳೋಣ ಇವಾಗ. ನೆಕ್ಸ್ಟ್ ನಾನು ಎಂಡ್ ಮಾಡುವಾಗಲೂ ಕೂಡ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಈಗ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡು ಒಳಗಡೆ ಹೋಗಿ ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ 3 ದಾರ ಇರುತ್ತೆ, 3 ಸೇರಿ ನಾವು ಒಂದು ಮಾಡಿದಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಇದೇ ರೀತಿ ನಾನಿಲ್ಲಿ 4 ಸತಿ ಮಾಡ್ಕೊತೀನಿ. 4, 5 ಈ ರೀತಿ ಮಾಡ್ಕೊಬೋದು, 3 ಈ ರೀತಿ ನಮಗೆ ಎಷ್ಟು ಬೇಕಾ, ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಮಾಡ್ಕೊಬೇಕು. ಅಷ್ಟೇ ಅಂತ ಏನು ಕೌಂಟಿಂಗ್ಸ್ ಏನಿರಲ್ಲ. ಸೊ ನಾನಿಲ್ಲಿ ಅರ್ಧಕ್ಕೆ ಮಾಡಿಕೊಂಡು ಒಂದು ಸ್ಮಾಲ್ ರೌಂಡ್ ಸೈಜ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ತೊಗೊಂಡು ಬೀಡ್ಸ್ ಒಳಗಡೆ ಹೋಗ್ಬಿಟ್ಟು ಮತ್ತೆ ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ 3 ದಾರ ಇರುತ್ತೆ, 3 ಒಂದು ಮಾಡಬೇಕು, ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ನೋಡಿ, ನೀಡಲ್ ಮೇಲೆ ದಾರ ಸುತ್ತಕೊಂಡೆ ಬೀಡ್ ಒಳಗಡೆ ಹೋಗಿ ದಾರ ಅಂತಂದೆ, ಮತ್ತು ದಾರ ಅಂತ ತೊಗೊಂಡು ನಾವು 3 ಸೇರಿ ಒಂದು ಮಾಡಬೇಕು, ಹಾಫ್ ಡಬಲ್ ಕ್ರೋಶೆಟ್ನ ಮಾಡಬೇಕು. ಈ ರೀತಿ ನಾವು ಬೀಡನ್ನ ಈ ಕಡೆ ಎಷ್ಟು ಮಾಡಿರ್ತೀವಿ ಈ ಕಡೆ ಕೂಡ ಅಷ್ಟನ್ನೇ ಮಾಡ್ಕೊಬೇಕಾಗುತ್ತೆ. ಆವಾಗ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ, ಡಿಸೈನು ಕೂಡ ಕರೆಕ್ಟಾಗಿ ಈಕ್ವಲಾಗಿ ಇರುತ್ತೆ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಬೀಡ್ಸ್ ಸುತ್ತಲೂ, ಮತ್ತು ಸಿಂಗಲ್ ಕ್ರೋಶೆಟ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋದು. ಸೊ ಈ ರೀತಿಯೇ ಡಿಸೈನು ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈಗ ಈ ಒಂದು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಹೇಳಿದ್ದೆ ನೋಡಿ, ಇಲ್ಲಿ ಬೀಡನ್ನ ಮತ್ತು 4 ಚೈನ್ ಲಾಕ್ ಏನು ಮಾಡಿರ್ತೀವಿ ಆ ಮಧ್ಯದಲ್ಲಿ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸೊ ನೋಡಿ, ಡಿಸೈನ್ ನೋಡೋಕ್ಕೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಈಗ ನಾವು ಬೀಡು ಮತ್ತು ಲಾಕ್ ಹಾಕಿರ್ತೀವಲ್ಲ ಆ ಮಧ್ಯದಲ್ಲಿ ನೋಡಿ ಈ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಳುವಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಡಿಸೈನ್ ಕೂಡ ಸ್ಟಿಫಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಬೀಡನ್ನ ಮಧ್ಯದಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆಟ್ ಆದಮೇಲೆ ಈಗ 4 ಚೈನ್ ಗ್ಯಾಪ್ಗೆ ಕೂಡ ನಾವು ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಹೋಗೋಣ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸು ಈ ರೀತಿ ಒಂದು ಚಿಕ್ಕ ಚಿಕ್ಕ ಟಿಪ್ಸನ್ನು ಫಾಲೋ ಮಾಡಿಕೊಂಡ್ರೆ ನಿಮಗೂ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಈಸಿಯಾಗಿ ತುಂಬ ನೀಟಾಗಿ ನಾವು ಇದೇ ರೀತಿ ಒಂದು ಸಿಂಪಲ್ ಡಿಸೈನನ್ನು ನಮ್ಮ ಸ್ಯಾರಿಗೆ ನಾವೇ ಹಾಕಿ ಟ್ರೈ ಮಾಡ್ಬೋದು. ಸೊ ಅದು ತುಂಬ ಖುಷಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಸತಿ ತೋರಿಸ್ತಿದ್ದೀನಿ. ನಾವೇನು 4 ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡಿದ್ವಿ, ಆಮೇಲೆ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿದ್ವಲ್ಲ. ಸೊ ಈಗ ಆ 4 ಚೈನ್ ಗ್ಯಾಪ್ ಲಾಕ್ ಆದಮೇಲೆ ಬರೋ ಗ್ಯಾಪ್ಗೆ, ಬೀಡ್ ಪಕ್ಕದಲ್ಲಿರುವಂಥ ಗ್ಯಾಪ್ಗೆ ನಾವು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಅದಾದಮೇಲೆ ನಾವು ಬೀಡನ್ನ ನೋಡಿ ಬೀಡ್ ಮಧ್ಯಕ್ಕೆ ನಾವು ದಾರನ ತೊಗೊಂಡೋಗಿ ದಾರನ ತಂದು ಹಾಫ್ ಡಬಲ್ ಕ್ರೋಶೆಟ್ಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಆ ಒಂದು ಪಾಯಿಂಟನ್ನು ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ಹೇಳ್ತಾ ಇರೋದು. ಸೊ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು
ಹಾಫ್ ಡಬಲ್ ಕ್ರೋಶೆಟ್ನ ಬೀಡನ್ನ ಅರ್ಧಕ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಚಿಕ್ಕದು ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ನಾನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಗೋಲ್ಡನ್ ಕಲರ್ ಬೀಡ್ಸ್ನ ನಾವು ಆ್ಯಡ್ ಮಾಡಿಕೊಂಡು ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಒಳಗಡೆ ಹೋಗಿ ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ 3 ದಾರ ಇರುತ್ತೆ. 3 ಸೇರಿ ಒಂದು ಮಾಡಿದಾಗ ನಮಗೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ನಾವು ಬೀಡನ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಈ ಕಡೆ ಎಷ್ಟು ನಾವು ಕೌಂಟಿಂಗ್ಸ್ ತೊಗೊಂಡಿರ್ತೀವಿ ಅಷ್ಟೇ ಬೀಡ್ ಆ್ಯಡ್ ಮಾಡಿದ್ಮೇಲೂ ಕೂಡ ಅಷ್ಟೇ ಹಾಫ್ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಆವಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಒಂದು 4 ಚೈನ್ ಗ್ಯಾಪ್ಗೆ 4 ಚೈನು ಲಾಕ್ಗೂ ಬೀಡ್ಗೂ ಮಧ್ಯದಲ್ಲೊಂದು ಗ್ಯಾಪ್ ಬರುತ್ತೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ತುಂಬ ಸಿಂಪಲ್ ಡಿಸೈನೇ, ತುಂಬ ಫಾಸ್ಟಾಗಿಯೇ ಮಾಡ್ಕೋಬೋದು. ಸೊ ಫೈನಲಿ ಇದೇ ರೀತಿ ಫುಲ್ಲು ಸ್ಯಾರಿ ಕಂಟಿನ್ಯೂ ಕಂಪ್ಲೀಟ್ ಮಾಡ್ಕೊಂಡು ನೋಡೋಣ. ಸೊ ಇವಾಗ ಎಂಡಿಗೆ ನಾವು ಬಂದಿದ್ದೀವಿ. ಸೊ ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಫೈನಲಿ ನಾವು ಲಾಸ್ಟ್ 4 ಚೈನ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಫೈನಲಿ ಲಾಕನ್ನು ಮಾಡಿಕೊಂಡು ಎಕ್ಸ್ಟ್ರಾ 2-3 ಚೈನ್ಸನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡು ನಾನು ನಾಟ್ ಹಾಕಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಈ ಒಂದು ಡಿಸೈನ್ ಈ ರೀತಿ ಕಂಪ್ಲೀಟ್ ಆಯಿತು. 2 ಸ್ಟೆಪ್ ಫ್ರೆಂಡ್ಸ್ ಇದು ಡಿಸೈನು. ಈಗ ಕುಚ್ಚು ಕಟ್ಕೊಂಡು ನೋಡೋಣ ಫೈನಲಿ ಯಾವ ರೀತಿ ನಮಗೆ ಲುಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್ ನೋಡಿ, ಕುಚ್ಚನ್ನು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇದು ಒಂದೇ ಕ್ಲೈಂಟ್ದು 2 ಸ್ಯಾರಿ ಇತ್ತು. ಸೊ ಸೇಮ್ ಡಿಸೈನ್ ಕೇಳಿದರು. ಸೊ 2 ಸ್ಯಾರಿನೂ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಸೇಮ್ ಡಿಸೈನು 2 ಸ್ಯಾರಿಗೆ ಈ ರೀತಿ ಬಂದಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.